ನಿಮ್ಮ ಒಂದು ವಾಟ್ಸಪ್ ಕೂಡ ಇದೇ ಥರ ಬ್ಯಾನ್ ಆಗಿದೆಯಾ? ಹಾಗಿದ್ರೆ ವರಿನೇ ಮಾಡ್ಕೋಬೇಡಿ. ಸುಲಭವಾಗಿ ಯಾವ ರೀತಿ ಅನ್ಬ್ಯಾನ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಕ್ರೋಮ್ ಓಪನ್ ಮಾಡಿಕೊಂಡು ಅದರಲ್ಲಿ ನೀವು ಕಾಂಟ್ಯಾಕ್ಟ್ ವಾಟ್ಸಪ್ ಅಂತ ಟೈಪ್ ಮಾಡಬೇಕಾಗತ್ತೆ. ಅದರಲ್ಲಿ ನಿಮಗೆ ವಾಟ್ಸಪ್ ಅವ್ರದ್ದು ಒಂದು ಅಫಿಷಿಯಲ್ ವೆಬ್ಸೈಟ್ ಸಿಗುತ್ತೆ. ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ತುಂಬಾ ಆಪ್ಷನ್ಗಳು ನೋಡೋಕೆ ಸಿಗುತ್ತೆ, ಆಯಿತಾ. ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ದಲ್ಲೇ ಕರೆಕ್ಟಾಗಿ ವಾಟ್ಸಪ್ ಸಪೋರ್ಟ್ ಅಂತ ಇದೆಯಲ್ಲ, ಆ ವಾಟ್ಸಪ್ ಸಪೋರ್ಟ್ ಪಕ್ಕದಲ್ಲಿ ಕಾಂಟ್ಯಾಕ್ಟರ್ಸ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದರೆ ನಿಮ್ಮದೊಂದು ಮೊಬೈಲ್ಗೆ ನೀವು ಒಂದು ವಾಟ್ಸಪ್ ಇರುತ್ತಲ್ಲ, ಅದಕ್ಕೆ ನೀವು ಒಂದು ಯಾವ ಮೊಬೈಲ್ ನಂಬರ್ ಮತ್ತು ಜಿಮೇಲ್ ಅಡ್ರೆಸ್ಸನ್ನು ಕೊಟ್ಟಿರ್ತೀರ ಅದನ್ನೆಲ್ಲ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಮೊದಲು ನೀವು ಇಂಡಿಯಾದ +91ಗೆ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ ಇರುತ್ತಲ್ಲ, ಆ ಮೊಬೈಲ್ ನಂಬರ್ ವಾಟ್ಸಪ್ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ವಾಟ್ಸಪ್ಪಿಗೆ ಅದೇ ಸೇಮ್ ಜಿಮೇಲ್ ಅಡ್ರೆಸ್ ಲಿಂಕ್ ಆಗಿರುತ್ತಲ್ಲ, ಅದೇ ಜಿಮೇಲ್ ಅಡ್ರೆಸ್ನ ಕಂಪಲ್ಸರಿ ಇಲ್ಲಿ ಹಾಕಲೇಬೇಕಾಗುತ್ತೆ. ಯಾಕಂದರೆ ಅದು ನಿಮಗೆ ಒಂದು ಮೇಲ್ ಕಳಿಸ್ತಾರೆ, ವಾಟ್ಸಪ್ ಅಫಿಷಿಯಲ್ ವೆಬ್ಸೈಟಿಂದ ನಿಮಗೊಂದು ಮೇಲ್ ಬರುತ್ತೆ, ಆಯಿತಾ. ಅದೇ ಜಿಮೇಲ್ನ ನೀವು ಕಾಪಿ ಮಾಡಿಕೊಂಡು ಕೆಳಗಡೆ ಕನ್ಫರ್ಮ್ ಜಿಮೇಲ್ ಅಡ್ರೆಸ್ ಇದೆಯಲ್ಲ, ಅಲ್ಲಿಗೆ ನೀವು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಆದ ನಂತರ ನೀವು ಯಾವ ಮೊಬೈಲ್ ಅಂದರೆ ಐಫೋನ್ ಯೂಸ್ ಮಾಡ್ತಿದ್ದೀರಾ, ಆ್ಯಂಡ್ರಾಯ್ಡಾ? ನಾನಿಲ್ಲಿ ಆ್ಯಂಡ್ರಾಯ್ಡ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಆಯಿತಾ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ನೀವು ಪ್ಲೀಸ್ ಎಂಟರ್ ಯುವರ್ ಮೆಸೇಜ್ ಬಿಲೋ ಅಂತ ಇದೆ. ಈ ಪ್ರಾಂಪ್ಟ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಹಾಗೆ ಸ್ಕ್ರೋಲ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ಅನ್ನೋದನ್ನು ಕ್ಲಿಕ್ ಮಾಡಿಕೊಂಡು ಆ ಪ್ರಾಂಪ್ಟಲ್ಲಿ ನಿಮ್ಮ ಒಂದು ನಂಬರ್ ಹಾಕಬೇಕಾಗತ್ತೆ, ಆಯಿತಾ. ಆ ನಂಬರ್ ಹಾಕ್ಬಿಟ್ಟು ಜಸ್ಟ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ಸೆಂಡ್ ಕ್ವಶನ್ ಅಂತ ಇದೆ, ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಸೆಂಡ್ ಮೆಸೇಜ್ ಬರುತ್ತೆ. 24 hours ನಿಮ್ಮ ಅಕೌಂಟು ರಿಕವರ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ